ಹಸ್ತದ ಸಿಂಹಾಸನ ಕದನಕ್ಕೆ ವಿರಾಮವೇ ಬೀಳ್ತಾ ಇಲ್ಲ. ಇದೇ ಕುರ್ಚಿ ಒಳ ಜಗಳಕ್ಕೆ ಕಿಚ್ಚು ಹಾಯಿಸಿದ ವಿಜಯೇಂದ್ರ ರಾಜಕೀಯ ಕಂಪನ ಸೃಷ್ಟಿಸಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತ ಕರೆದು ಮಾತಿನಲ್ಲಿ ಇಳಿದಿದ್ದಾರೆ. ಈ ಪದ ಬಳಕೆಗೆ ಕಮಲದ ಅಗ್ನಿಕುಂಡ ಪ್ರಸ್ತಾಪಿಸಿ ಕೈ ತಿರುಗೇಟನ್ನ ಕೊಟ್ಟಿದೆ. ಮಾತೆತ್ತಿದ್ರೆ ಗ್ಯಾರಂಟಿ ಗ್ಯಾರಂಟಿ. ಹಳಿ ತಪ್ಪಿದ ಭಾಗ್ಯಗಳ ವಿಚಾರ ಸದನದಲ್ಲಿ ಜಟಾಪಟಿ ಸೃಷ್ಟಿಸಿದೆ. 5,000 ಕೋಟಿ ಲೂಟಿಯಾಗಿದೆ ಅಂತಿರೋ ಬಿಜೆಪಿ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದೆ. ಶಕ್ತಿ ಯೋಜನೆಗೂ ತಟ್ಟಿದ್ದ ಆರ್ಥಿಕ ಸಂಕಷ್ಟದ ತಾಪವನ್ನ ಅಲ್ಪ ಸರಿದೂಗಿಸುವ ಯತ್ನ ನಡೆದಿದೆ. ವಿಧಾನಸಭೆಯಲ್ಲಿ ಇವತ್ತು ದ್ವೇಷ ಭಾಷಣ ತಡೆ ಬಿಲ್ ವಿಚಾರದಲ್ಲಿ ರಣರಂಗವಾಗ್ಬಿಡ್ತು. ಕರಾವಳಿಗರು ಬೆಂಕಿ ಹಚ್ಚುವವರು ಎಂಬ ಸಚಿವ ಭೈರತಿ ಮಾತಿಗೆ ಕಮಲ ಕೆಂಡುವಾಗ್ಬಿಡ್ತು. ಇದಕ್ಕೂ ಮುನ್ನ ಕಲಾಪದಲ್ಲಿ ಮೊಟ್ಟೆ ಬಗ್ಗೆ ಸ್ವಾರಸ್ಯಕರ ಚರ್ಚೆಯಾಯಿತು. ಕ್ಯಾನ್ಸರ್ ಏನು ಬರಲ್ಲ, ಮೊಟ್ಟೆ ತಿನ್ನಿ ಅಂತ ಆರೋಗ್ಯ ಸಚಿವರು ಪ್ರಿಸ್ಕ್ರಿಪ್ಷನ್ ಬರೆದ್ರು. ಕುರ್ಚಿ ಕುರುಕ್ಷೇತ್ರ ಅಂತಿಮ ಘಟ್ಟಕ್ಕೆ ಬಂದುಬಿಡ್ತಾ. ಸಿದ್ದು ಆಪ್ತ ಪಡೆಗೆ ಸಾಹುಕಾರು ಊಟ ಹಾಕಿಸಿ ಆಟ ಕಟ್ಟಿದ್ರೆ ತುಮಕೂರಿನಲ್ಲಿ ಪಟ್ಟದ ಕನಸುಗಾರ ಪರಂಬೆನ್ನಿಗೆ 30ಕ್ಕೂ ಹೆಚ್ಚು ಸ್ವಾಮೀಜಿಗಳು ನಿಂತಿದ್ದು ದಲಿತ ಸಿಎಂ ಕೂಗಿಗೆ ಶಕ್ತಿ ಬಂದಿದೆ. ಇತ್ತ ಅದೇ ಪಟ್ಟವನ್ನ ಅರಸಿ ಡಿಸಿಎಂ ಡಿಕೆಶಿ ದೈವ ಬಲಕ್ಕೆ ಯತ್ನಿಸುತ್ತಿದ್ದಾರೆ. ಹೆರಾಲ್ಡ್ ಕೇಸ್ನಲ್ಲಿ ಗಾಂಧಿ ಕುಟುಂಬಕ್ಕೆ ರಿಲೀಫ್ ಬೆನ್ನಲ್ಲೇ ಹಸ್ತ ರಣವೇಷವನ್ನ ತೊಟ್ಟಿದೆ. ರಾಜ್ಯಾದ್ಯಂತ ಬೀದಿಗಿಳಿದಿದೆ. ಶಿವಮೊಗ್ಗದ ಬಿಜೆಪಿ ಕಚೇರಿ ಮುಂಭಾಗ ಹೈಡ್ರಾಮಾ ನಡೆದಿದ್ದು ಲೇಡಿ ಎಎಸ್ಐ ಮಾಂಗಲ್ಯಕ್ಕೆ ಕನ್ನ ಬಿದ್ದಿದೆ. ಇತ್ತ ಕೇಸರಿ ಪಡೆಗೆ ಗೃಹಲಕ್ಷ್ಮಿ ಹಣದ ಹೆಣಗಾಟವೇ ಅಸ್ತ್ರವಾಗಿ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.